ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಮಗೆ ಏನಿತ್ತು ತಲೆಯಲ್ಲಿ ಎಲ್ಲೆಲ್ಲಿ ನಗ್ತಾರೆ ಹೇಗೆ ಆ ಸ್ಮಾಲ್ ಸೆನ್ಸಿಟಿವ್ ಥಿಂಗ್ಸ್ ಎಲ್ಲ ಅರ್ಥ ಆಗ್ತಿದೆ ಅವ್ರಿಗೆ. ಆ್ಯಂಡ್ ತುಂಬ ಖುಷಿ ಆಯಿತು ಅವರೊಟ್ಟಿಗೆ ಕುತ್ಕೊಂಡು ನೋಡಿದ್ದು, ಬಹಳ ಖುಷಿ ಆಯಿತು. ಆ್ಯಂಡ್ ಫುಲ್ ಹೌಸ್ ಆಗಿತ್ತು, ಎಲ್ಲರೂ ಮೇರಿ ಎಲ್ಲರೂ ಆ ಕ್ಯಾರೆಕ್ಟರ್ನ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ. ಸಖತ್ ಖುಷಿ ಆಯಿತು. ಹೌದು, ಅದು ನನಗೆ ಗೊತ್ತಿಲ್ಲ. ಈಗ ನಾನು 7th ವರ್ಷನ್ ನೋಡ್ತಿರೋದು. ಇನ್ನೊಂದು 10 ಸಲ ನೋಡಿದ್ರು ಮತ್ತೆ ಅಳ್ತೀನಿ ಅನಿಸುತ್ತೆ. ಅದು ನಾನು ಅಂತ ಅಲ್ಲದೆ ಮೇರಿ ಪಾತ್ರ ಅವರ ನಿಜವಾದ ಜೀವನದಲ್ಲೂ ಹಂಗೆ ಆಗಿಬಿಟ್ರೆ ಎಷ್ಟು ಪೇಯ್ನ್ ಆಗುತ್ತೆ. ಇನ್ನೊಂದು 10 ಸಲ ನೋಡಿದ್ರು ನಾನು ಮತ್ತೆ ಅಳ್ತೀನಿ ಅನಿಸುತ್ತೆ. ಚಾಲೆಂಜಿಂಗು ತುಂಬ ಇತ್ತು. ಕೆಲವೊಂದು ಸೀನ್ಸ್ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ಅವೆಲ್ಲ ಆ ಎಮೋಷನ್ಸ್ ಎಲ್ಲ ಫುಲ್ ಮಾಡೋದು. ಬಿಕಾಸ್ ಡೈರೆಕ್ಟರ್ ಮಾಡಬೇಕು ಇನ್ನೂ ಮೋರ್ ಅಂದಿದ್ರು. ಬಟ್ ಫೈನಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಅಷ್ಟು ಹಾರ್ಡ್ ವರ್ಕ್, ಖುಷಿ ಆಯಿತು. ನಿಮ್ಮ ಪಾತ್ರದಲ್ಲಿ ಒಂದು ಮೆಸೇಜ್ ಇದೆ, ಅಂದರೆ ಯಂಗ್ ಜನರೇಷನ್ ದುಡುಕಬಾರದು ಯಾವುದೇ ಕಾರಣಕ್ಕೂ ಅಂತ. ಹೌದು. ನಿಮ್ಮ ಪಾತ್ರನ ನೀವು ಹೇಗೆ ನೋಡ್ಕೊಂಡ್ರಿ? ನನ್ನ ಪಾತ್ರನ ನಾನು ನೋಡ್ಕೊಳೋದಕ್ಕಿಂತ ನೀವು ಹೇಳ್ದಂಗೆ ಮೆಸೇಜ್ ಓರಿಯೆಂಟೆಡ್, ಎಲ್ಲೂ ಎಡಬಾರ್ದು. ಬಿಕಾಸ್ ನನ್ನ ಲೈಫಲ್ಲಿ ಅದು ಹಂಗೆ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ. ಅವ್ರಾಗಲೇ ಕೇಳ್ದಂಗೆ ನಾನು ಅಳ್ತಿದ್ದೆ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದಾಗ. ಒನ್ಸ್ ಅದು ಬೈ ಮಿಸ್ಟೇಕಾಗಿ ಅದು ನಿಜ ಆಗಿಬಿಟ್ಟಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ತುಂಬ ಗಾಢವಾಗಿ ಕಾಡುತ್ತೆ. ಸೊ ಎಮೋಷ್ನಲಿ ಅದು ಬಿಲ್ಡ್ ಮಾಡುತ್ತೆ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಅನ್ನಿಸ್ತಾ ಇದೆ, ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯಾಪಿ. ಖುಷಿ ಆಗ್ತಾ ಇದೆ. ಒನ್ ವರ್ಡ್ ಆನ್ಸರ್ಸ್ ಬರ್ತಾ ಇದೆ ನನಗೆ. ಇವತ್ತು ಫುಲ್ಲು ಪ್ರಮೋಷನ್ಸಲ್ಲಿ ತುಂಬ ಮಾತಾಡಿದ್ವಿ. ಇವತ್ತು ಎಲ್ಲ ನೋಡಿ ಖುಷಿ ಆಗ್ತಾ ಇದೆ ನನಗೆ. ಚಂದನ ಅವರೇ, ಒಂದು ವೇಶ್ಯೆ ಪಾತ್ರ ಮಾಡೋದು ನಿಜಕ್ಕೂ ಸವಾಲು. ನಿಮ್ಮ ಮನಸ್ಥಿತಿ ಹೇಗಿತ್ತು ಆ ಪಾತ್ರ ಮಾಡುವಾಗ? ಅಂದರೆ ನಾನು ಮೇಜರ್ಲಿ ಈ ರೋಲ್ ಚೂಸ್ ಮಾಡಿದ್ದು ಬಿಕಾಸ್ ಇದರಲ್ಲಿ ಒಂದು ಮೆಸೇಜ್ ಇದೆ, ಅದು ಚೆನ್ನಾಗಿದೆ. ಬಿಕಾಸ್ ಎವ್ರಿಬಡಿ ಡಿಸರ್ವ್ಸ್ ಅ ಲೈಫ್. ಜಸ್ಟ್ ಬಿಕಾಸ್ ಸಂಬಡಿ ಈಸ್ ಡೂಯಿಂಗ್ ಅ ಪ್ರೊಫೆಷನ್ ಆಫ್ ಅ ಪ್ರಾಸ್ಟಿಟ್ಯೂಟ್, ದಟ್ ಡಸಂಟ್ ಮೀನ್ ದೇ ಡೋಂಟ್ ಡಿಸರ್ವ್ ಅ ಗುಡ್ ಲೈಫ್. ಸೊ ಈ ಒಂದು ಸಿನಿಮಾಲಿ ಎಂಡ್ ಚೆನ್ನಾಗಿದೆ. ಇವನ್ ದೋ ಶಿ ಈಸ್ ಇನ್ ದ್ಯಾಟ್ ಪ್ರೊಫೆಷನ್, ಹರ್ ಲೈಫ್ ಬಿಕಮ್ಸ್ ರಿಯಲಿ ಬ್ಯೂಟಿಫುಲ್. ದ್ಯಾಟ್ ಈಸ್ ಒನ್ ಥಿಂಗ್, ಅದಕ್ಕೆ ಚೂಸ್ ಮಾಡಿದೆ. ಆ್ಯಂಡ್ ಮಾಡಬೇಕಾದ್ರೂ ಆ್ಯಸ್ ಐ ಟೋಲ್ಡ್, ನಾನು ಹೇಳ್ದಂಗೆ ನಂಗೆ ಸ್ವಲ್ಪ ತಳಮಳ ಇತ್ತು. ಬಟ್ ಹೋಗ್ತಾ ಐ ಜಸ್ಟ್ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ಇವಾಗ ತಾನೇ ಲವ್ ಸೀಸನ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದು. ಆ್ಯಂಡ್ ಈಗಿನ ಜನ್ರೇಷನ್ ಹುಡುಗಿರು ಯಾವ ಥರ ಇದ್ದಾರೆ ಅಂದ್ಬಿಟ್ಟು ಮೊಕ್ಕಕ್ಕೆ ಹೊಡೆದಂಗೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಎಲ್ಲ ಹುಡುಗಿರು ಅದೇ ಥರ ಇರಲ್ಲ ಅನ್ನೋದೂ ಅದೇ ಥರನೇ ತೋರಿಸಿದ್ದಾರೆ. ಆ್ಯಂಡ್ ಲವ್ ಎಮೋಷನ್ನು ಸಖತ್ ಕನೆಕ್ಟ್ ಆಗುತ್ತೆ. ಒಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರೋ ಅಂಥ ಹುಡುಗಂದು ಲೈಫು ಅದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮೇರಿ ಅನ್ನೋ ಒಂದು ಕ್ಯಾರೆಕ್ಟ್ರು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಕ್ಯಾರೆಕ್ಟ್ರ್ ಸತ್ರೂ ಆದರೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ ಥರ ಇದೆ ಸಿನಿಮಾ. ಆ್ಯಂಡ್ ಎಮೋಷ್ನಲಿ ಸಖತ್ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಮಸ್ಟ್ ವಾಚ್ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ಒಂದು ಲವ್ ಎಮೋಷ್ನಲ್ ಇರೋವಂಥ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯೂತಲ್ಲಿ 3 ಜನ ಹುಡುಗಿರನ್ನ ಹಾಕೊಂಡಿರ್ತಾರೆ. ನಮ್ಮ ಕನ್ನಡದಲ್ಲೂ ಲವ್ ಸೀಸನಲ್ಲಿ 3 ಜನ ಹೀರೋಯಿನ್ ಹಾಕ್ಕೊಂಡು ಒಂದು ಹೊಸಬ್ರು ಸಿನಿಮಾ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ, ಎಲ್ಲರೂ ನೋಡಿ. ಆ್ಯಂಡ್ ನಮ್ಮ ಚೇತನ್ ದುರ್ಗ ಅವರು ಮಾಡಿದ್ದಾರೆ. ಆ್ಯಂಡ್ ಆಗಾಗ ಒಳ್ಳೆ ಕಾಮಿಡಿ ಪಂಚ್ಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಮತ್ತು ಈಗಿನ ಜೆನ್ಜಿ ಕಿಡ್ಸು ಲವ್ ಅಂದರೆ ಬೇರೆ ರೀತಿಯಾದ ಅರ್ಥನ ತೊಗೊಂಬಿಟ್ಟಿದ್ದಾರೆ. ಲವ್ ಅಂದರೆ ಟೈಮ್ ಪಾಸ್, ಆಗಿನ ಒಂದು ಟೈಮ್ಗೋಸ್ಕರ ಮಾಡೋವಂಥ ಲವ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಆ ಥರ ಜೆನ್ಜಿ ಕಿಡ್ಸ್ಗೆಲ್ಲ ಈ ಥರ ಒಂದು ಅರ್ಥಪೂರ್ಣವಾದ ಸಿನಿಮಾ ಅರ್ಥ ಮಾಡಿಸುತ್ತೆ. ಲವ್ ಅಂದರೆ ಏನು, ಆ ಭಾವನೆ ಅಂದರೆ ಏನು, ಅದು ಒಬ್ಬರ ಜೊತೆ ಕನೆಕ್ಟೆಡ್ ಇದ್ದರೆ ತುಂಬ ಚೆನ್ನಾಗಿ ಈ ಥರದ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಬ್ಬ ಯಂಗ್ ಡೈರೆಕ್ಟ್ರು. ಸೊ ಈ ಥರದ ವಿಚಾರನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ತುಂಬ ಗ್ರೇಟು, ಒಂಥರಪ್ಪ ಗಟ್ಟಿ ಮನಸ್ಬೇಕು. ಯಾಕಂದರೆ ಕಮರ್ಷಿಯಲಿ ಕಮರ್ಷಿಯಲಿ ಟಚ್ ಇರುವಂಥ ಸಿನಿಮಾಗಳೇ ಆಲ್ಮೋಸ್ಟ್ ಪ್ರೊಡ್ಯೂಸರ್ಸ್ ಆಯ್ಕೆ ಮಾಡ್ಕೋತಾರೆ. ಈ ಥರದೊಂದು ಸಿನಿಮಾ ಭಾವನಾತ್ಮಕವಾದ ಸಿನಿಮಾ, ಅರ್ಥಪೂರ್ಣವಾದ ಸಿನಿಮಾ, ಯಂಗ್ಸ್ಟರ್ಸ್ಗೆ ತುಂಬ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ, ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಒಬ್ಬ ನಿಜವಾದ ಫ್ರೆಂಡ್ ಇದ್ಬಿಟ್ರೆ ಜೀವನ ಪಾವನ ಅಂತ ಒಂದು ಕಾಣಿಸುತ್ತೆ. ಅಂದರೆ ಹೌದು, ಖಂಡಿತ. ನಾನು ಇಂಡೈರೆಕ್ಟಾಗಿ ಮೆಸೇಜ್ ಹೇಳಿದ್ದೀನಿ, ನನ್ನ ಥರ ಫ್ರೆಂಡ್ ಇರಬಾರ್ದು ಈ ಸಿನಿಮಾದಲ್ಲಿ. ಎಲ್ಲ ಫ್ರೆಂಡ್ಸು ಒಂದು ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಸಿಗರೇಟ್ ಹೊಡಿ, ಎಣ್ಣೆ ಹೊಡಿ ಅಂತ ಪ್ರೋತ್ಸಾಹ ಕೊಡುವಂಥ ಫ್ರೆಂಡ್ಸ್ ಇರ್ತಾರೆ. ಅದನ್ನು ನೀವು ಖಂಡಿತ ಆಕ್ಸೆಪ್ಟ್ ಮಾಡಬಾರ್ದು, ಆ ಪ್ರೋತ್ಸಾಹಕ್ಕೆ ಒಳಗಾಗಬಾರ್ದು. ನಿಮ್ಮ ಒಂದು ಗಟ್ಟಿತನ ಇರಬೇಕು. ಕುಡಿಯೋದು, ಸೇದೋದು ಇದೆಲ್ಲ ಮಾಡಬಾರ್ದು. ಅವಲೇ ಒಂದು ಒಳ್ಳೆ ವ್ಯಕ್ತಿಯಾಗಿ ಇರ್ತಾರೆ ಜನಗಳು. ನಾವು ಹುಷಾರಾಗಿರ್ಬೇಕು ಅಂತ ಸಖತ್ತಾಗಿ ತೋರಿಸಿದ್ದಾರೆ. ಖಂಡಿತ ಹೌದು. ಥ್ಯಾಂಕ್ ಯು ಸೊ ಮಚ್. ಶ್ವೇತಾ, ಹೇಳಿ, ನಿಮ್ಮ
ಕ್ಯಾರೆಕ್ಟರ್ ಡಿಸೈನ್ ಹೇಗಿದೆ ಅಂದರೆ ಈಗಿನ ಯಂಗ್ ಜನ್ರೇಷನ್ ತುಂಬ ಕಲಿಯೋದಿದೆ ಅದರಿಂದ. ಅಂದರೆ ಕ್ಷಣಿಕ ಸುಖ ಅನ್ನೋದು ಯಾವಾಗಲೂ ಕ್ಷಣಿಕವಾಗಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀರಾ. ನೀವೆಷ್ಟು ಎಂಜಾಯ್ ಮಾಡಿದ್ರಿ ನಿಮ್ಮ ಕ್ಯಾರೆಕ್ಟರ್? ಐ ರಿಯಲಿ ಎಂಜಾಯ್ಡ್ ಅ ಲಾಟ್ ಬಿಕಾಸ್ ಮೋಸ ಮಾಡಿದ್ರೆ ಏನಾಗುತ್ತೆ ಒಬ್ಬರ ವ್ಯಕ್ತಿಗೆ, ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ನನ್ನ ಕ್ಯಾರೆಕ್ಟರಿಂದ ಎಸ್ಪೆಷಲಿ ತಿಳ್ಕೊಬೋದು. ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಬಿಕಾಸ್ ಜಾಸ್ತಿ ರಿವೀಲ್ ಆಗಿಬಿಡುತ್ತೆ. ಸೊ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಇದರಲ್ಲಿ ಪ್ರೀತಿಯ ಲವ್ ಸೀಸನ್ಸ್ ಅಂದರೆ ಒಂದೊಂದು ಸೀಸನ್ ಆಗಿ ತೋರಿಸಿದ್ದೀವಿ. ಈಗಿನ ಜನ್ರೇಷನಲ್ಲಿ ಪ್ರೀತಿ ಅಂದರೆ ನಂಬಿಕೆ ಹೊರಟೋಗಿದೆ. ಸೊ ಜೆನ್ಸಿ ಆಗಿರ್ಬೋದು ಅಥವಾ ಮಿಲೇನಿಯಲ್ಸ್ ಆಗಿರ್ಬೋದು, ಯೂತ್ ಪ್ರೀತಿ ಬಗ್ಗೆ ಏನು ಕಾನ್ಸೆಪ್ಟ್ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ, ನಿಮ್ಮ ಕಾನ್ಸೆಪ್ಟೇ ಬದಲಾಗುತ್ತೆ. ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನಮ್ಮದು, ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಈಗಿನ ಯೂತ್ಸ್ ಅಂತೂ ಖಂಡಿತ ಬಂದು ನೀವು ಸಿನಿಮಾ ನೋಡಲೇಬೇಕು. ಪಕ್ಕಾ ನಿಮಗೆ ಎಲ್ಲೂ ಮೋಸ ಆಗಲ್ಲ. ನೀವು ಕಲಿಯುವಂಥ ಕಂಟೆಂಟ್ ನಮ್ಮ ಸಿನಿಮಾನಲ್ಲಿದೆ. ಮುಕುಂದ್, 3 ಪಾತ್ರದ ಲೇಯರ್ಗಳು ಕಾಣಿಸ್ತಾ ಇದೆ, 3 ಪ್ರೀತಿಯ ಆಯಾಮಗಳು ಕಾಣಿಸ್ತಾ ಇದೆ. ನೀವು ಇವತ್ತು ನೋಡಿದ್ರಿ ಆಡಿಯನ್ಸ್ ಜೊತೆ ಕೂತ್ಕೊಂಡು, ಬೇರೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ಗಳು ನಿಮ್ಮ ಕಿವಿಗೆ ಬಿದ್ದಿರ್ಬೋದು. ಹೇಗಿತ್ತು ಫಸ್ಟ್? ಸರ್ ತುಂಬ ಖುಷಿ ಆಗ್ತಿದೆ. ಈ ರೆಸ್ಪಾನ್ಸ್ ಕೇಳಿ ಅವರು ಕಣ್ಣಲ್ಲಿ ಗೊತ್ತಾಗ್ತಿದೆ, ಫೀಲ್ ಆಗ್ತಿದ್ದಾರೆ. ಅಂದರೆ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇದ್ದಾರೆ. ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಜನರೇ ಹೇಳಬೇಕು ರಿಸಲ್ಟು. ಇವತ್ತು ರಿವ್ಯೂಸ್ ಎಲ್ಲ ನಿಮ್ಗೆ ಆಚೆ ಬರುತ್ತೆ. ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ ಸರ್. ಅಪ್ಪ ಸಿನಿಮಾ ಬೇರೆ ಕಡೆ ನೋಡ್ತಾ ಇದ್ದಾರೆ. ಹೌದು. ಬಂಡವಾಳ ಅಂತ ಬಂದಾಗ ನಿಮಗೋಸ್ಕರ ಯಾವ ಥರ ಸ್ಯಾಕ್ರಿಫೈಸ್ ಮಾಡಿದ್ರು ಅದನ್ನ ಮುಂಚೆ ಹೇಳಿ. ಅವ್ರನ್ನ ಈ ಶೋ ಅಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀವಿ? ಅವರು ಆ್ಯಕ್ಚುಲಿ ಈ ಶೋ ಅಲ್ಲಿ ನೋಡಬೇಕಿತ್ತು. ಅವ್ರು ಬರೋ ಏನು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಅದು ನೋಡಿದರೆ ಅವ್ರಿಗೆ ಸಾಕು ಅಂತ ಅನಿಸ್ತಿತ್ತು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಇರ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸರಿ, ನಾನು ಹೇಳ್ತೀನಿ, ರಿವ್ಯೂಸ್ ನೋಡ್ತಾರೆ, ಅವ್ರಿಗೆ ಖುಷಿ ಆಗುತ್ತೆ ಸರ್. ಹೇಳಿ, ಮೊದಲನೇ ಕೋರ್ಸು ತುಂಬ ಪ್ರಮೋಷನ್ಸಲ್ಲೂ ಕಾನ್ಫಿಡೆನ್ಸ್ ಆಗಿದ್ರಿ, ಇವತ್ತು ಸಿನಿಮಾ ನೋಡಿದ್ದೀರಾ? ಅರೆ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಮಗೆ ಒಂದು ಚೆಕಿಂಗ್ ಮೀಟರ್ ಅನ್ನೋದಿರುತ್ತೆ. ಈ ಡೈಲಾಗಲ್ಲಿ ಜನ ಎಂಜಾಯ್ ಮಾಡ್ಬೋದು, ಇಲ್ಲಿ ನಗಬೋದು, ಇಲ್ಲಿ ಎಮೋಷ್ನಲ್ ಆಗ್ಬೋದು ಅಂತ. ಸೊ ಅದಕ್ಕೆ ಜನ ಸ್ಪಂದಿಸಿದಾಗ ಅದು ನಮಗೆ ಖುಷಿ ಆಗೋದಿದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಹ ನಮಗೆ ಅದು ಅನ್ಎಕ್ಸ್ಪ್ಲೈನಬಲ್ಲು. ನಾನು ನಿಮಗೆಲ್ರಿಗೂ ಇಂಟರ್ವ್ಯೂಯಲ್ಲಿ ಹೇಳಿದ್ದೆ, ಕೊನೆಯದಾಗ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ, ಒಂದು ಮೆಸೇಜ್ ಹೇಳ್ತಾರೆ ಅಂತ. ಅದು ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಸರು. ಅವ್ರು ಹೇಳಿರೋ ಮೆಸೇಜು ಇವಾಗಿನ ಜನ್ರೇಷನ್ ಅವರು ತಂದೆ ತಾಯಿ ಎಲ್ಲ ಬಂದು ಮಕ್ಳನ್ನ ಜೊತೆ ಕೂರಿಸ್ಕೊಂಡು ಆ ಸಿನಿಮಾ ನೋಡಬೇಕು. ನನಗೆ ಗೊತ್ತಿತ್ತು ಅವ್ರು ಬಂದು ಆ ಮೆಸೇಜ್ ಹೇಳಿದ್ಮೇಲೆ ಖಂಡಿತ ಜನ ಚಪ್ಪಾಳೆ ತಟ್ತಾರೆ ಅಂತ. ಅದು ಇವತ್ತಾಯಿತು. ನೀವೆಲ್ಲರೂ ಸಹ ನೋಡಿದ್ರಿ, ನಿಮ್ಮ ಸಮ್ಮುಖದಲ್ಲಿ ಅದಾಯಿತು. ಸೊ ಬರಹಗಾರನಾಗಿ ನಾನು ಗೆದ್ದಿದ್ದೀನಿ, ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ. ಬಟ್ ನಿರ್ಮಾಪಕರು ಗೆಲ್ಲಬೇಕು. ಇವತ್ತು ಅವರು ಗೆಲ್ಲಬೇಕು ಅಂದರೆ ಈಗ ರಿವ್ಯೂಸ್ ಎಲ್ಲ ಹೊರಗಡೆ ಬರುತ್ತೆ. ಅಂದರೆ ನಾನೇ ಲಿಟ್ರಲಿ ಎಮೋಷ್ನಲ್ ಆಗೋದೆ. ಪ್ರತಿಯೊಬ್ಬರು ಬಂದು ಒಂದೊಂದು ಪಾಯಿಂಟ್ನ ಅನಲೈಸ್ ಮಾಡಿ ನನ್ನ ಮನಸ್ಸಿಗೆ ಇದು ಮುಟ್ತು ಅಂತ ಹೇಳಿದಾಗ ಅದಾಗೋ ಸಂತೋಷ ಇದೆಯಲ್ಲ, ಈಗ ಈ ಸಂತೋಷ ನಿರ್ಮಾಪಕರಿಗಾಗಬೇಕು ಅಂದರೆ ನೀವು ಕಲಾಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಖಂಡಿತವಾಗ್ಲೂ ನೀವು ಕೊಡೋ ಸಮಯ ಮತ್ತು ಹಣ ದಯವಿಟ್ಟು ವ್ಯರ್ಥನೇ ಆಗೋದಿಲ್ಲ. ಸೊ ಖಂಡಿತ ನೀವು ಸಿನಿಮಾಗೆ ಬನ್ನಿ. ಈಗ ಎಲ್ಲ ರಿವ್ಯೂಸ್ ಬರುತ್ತೆ, ನೋಡಿ. ಟ್ರೈಲರ್ ನೋಡಿ, ಲವ್ ಸೀಸನ್ಸ್ ಟ್ರೈಲರ್ ಅಂತ ಸಾಂಗ್ಸ್ ಇದೆ, ಸಾಂಗ್ಸ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನೆಲ್ಲ ರಿವ್ಯೂಸ್ನ ನೋಡಿಕೊಂಡೇ ನೀವು ಬನ್ನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು, ಏನಕ್ಕೆ ಇವಾಗ ನಮಗೆ ಕೊನೆಯದಾಗಿ ಉಳಿದಿರೋದು ಒಂದೇ ಪಬ್ಲಿಸಿಟಿ, ದಟ್ ಈಸ್ ಮೌತ್ ಪಬ್ಲಿಸಿಟಿ. ನಿಮ್ಮನ್ನು ನಂಬ್ತಾರೆ ಜನ. ಈಗ ಯಾರೊಬ್ರು ನೀವು ಕಾರ್ತಿಕ್ ಅಂದರೆ ಕಾರ್ತಿಕ್ನ ನಂಬ್ತಾರೆ. ಅವರೊಂದು ಸ್ಟೇಟಸ್ ಹಾಕಿದ್ರೆ, ಅವರೊಂದು ರಿವ್ಯೂ ಬರೆದ್ರೆ, ನಮ್ಮ ಕಾರ್ತಿಕ್ ಏನೋ ಹೇಳಿದ್ದಾರೆ, ನೋಡೋಣ ಇರಪ್ಪ ಅಂತ. ಸೊ ದಟ್ ಅದು ಇಂಡಿವಿಜುವಲಿ ಪ್ರತಿಯೊಬ್ಬರು ನೀವು ಸಿನಿಮಾ ನೋಡಿದ್ಮೇಲೆ ನೀವು ಮಾಡಬೇಕು. ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ. ರಮ್ಯಾ ಅವ್ರ ಕಣ್ಣು ನಿಮ್ಮ ಟೀಮ್ ಮೇಲೆ ಬಿದ್ದಿದೆ, ಅದೆಷ್ಟು ಖುಷಿ ಕೊಡ್ತು ನಿಮಗೆ? ಅಂದರೆ ತುಂಬ ಖುಷಿ. ಈಗಲೂ ನಮ್ಮ ಟೀಮ್ ಅವ್ರಿಗೆಲ್ಲ ಗೊತ್ತಿಲ್ಲ, ಹೀರೋದವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ನನಗೂ PR ಸರ್ ಬಂದು ಹೇಳಿದಾಗ ಶಾರದಾ ಮೇಡಮ್ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇಂಟರ್ವ್ಯೂ ಮಾಡಿದರು, ನಿಮ್ಮ ಕ್ರಶ್ ಯಾರು ಅಂತ. ಆಗ ನನಗೆ ಮೋಹಕತಾರೆ ರಮ್ಯಾ ಮೇಡಮ್ ಅಂದರೆ ತುಂಬ ಇಷ್ಟ. ದಯವಿಟ್ಟು ಅವ್ರನ್ನ ನಾನು ಭೇಟಿ ಮಾಡಿಸಿ ಅಂತ ಕೇಳಿದ್ದೆ. ಅದು ಅವ್ರಿಗೆ ತಲುಪಿದೆ. ಈಗ ಒಂದು 25 ಮಿನಿಟ್ಸ್ ಬ್ಯಾಕ್ ಅವ್ರ ಸ್ಟೋರಿ ಕೂಡ ಹಾಕ್ಕೊಂಡಿದ್ದಾರೆ, ಸೋ ಸ್ವೀಟ್ ಆಫ್ ಹಿಮ್, ಪ್ಲೀಸ್ ಅರೇಂಜ್ ಆ್ಯಂಡ್ ಮೀಟಿಂಗ್ ಅಂತ. ಅಂದರೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದು ಅರೇಂಜ್ ಮಾಡಿ ಅಂತ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ಮೀಡಿಯಾ ಮೂಲಕ ಕೇಳ್ಕೊತೀನಿ, ರಮ್ಯಾ ಮೇಡಮ್ ದಯವಿಟ್ಟು ನೀವು ನಮ್ಮ ಲವ್ ಸೀಸನ್ ಸಿನಿಮಾನ ನೋಡಬೇಕು. ನಿಮ್ಮನ್ನ ನಂಬ್ತಾರೆ, ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಫಾಲೋ ಮಾಡ್ತಾರೆ. ಸೊ ದಟ್ ದಯವಿಟ್ಟು ನೀವು ನಮ್ಮ ಸಿನಿಮಾ ನೋಡಿ ನಮಗೆ ಒಂದು ಪ್ರೋತ್ಸಾಹ ಕೊಡೋದಿದೆಯಲ್ಲ, ದಟ್ ಈಸ್ ಲೈಫ್ ಟೈಮ್ ಸೆಟಲ್ಮೆಂಟ್ ಫಾರ್ ಅಸ್. ನಾನು ಆಡಿಯನ್ಸ್ಗೆ ಒಂದೇ ಒಂದು ಕೇಳ್ಕೊಳ್ತೀನಿ, ಹೊಸಬ್ರನ್ನ ನಂಬಿ ಥಿಯೇಟ್ರಿಗೆ ಬನ್ನಿ. ಆ ನಂಬಿಕೆನ ಉಳಿಸ್ಕೊಳ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನಮ್ಮ ಸಿನಿಮಾ ಪ್ರಾಮಿಸ್ ಮಾಡುತ್ತೆ, ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ. ಹೊಸಬ್ರನ್ನ ನಂಬಿ ಥಿಯೇಟ್ರಿಗೆ ಬನ್ನಿ. ಮತ್ತೆ ನನಗೆ ಉಳಿದಿರೋದು ಈ 3 ದಿವಸ. ಈಗ ಇವತ್ತು ಶುಕ್ರವಾರ,
ಶನಿವಾರ ಭಾನುವಾರ ಇವಾಗ ನಮಗೆ ಫುಟ್ಫಾಲ್ಸ್ ಬಂದರೆ ಮಾತ್ರನೇ ನಮಗೆ ನೆಕ್ಸ್ಟ್ ಶೋ ಕಂಟಿನ್ಯೂ ಆಗೋದು. ಸೊ ದಟ್ ಬಿಡು ನೋಡಿದ್ರೆ ಆಯಿತು ಅನ್ಕೋಬೇಡಿ, OTT ಬಂದರೆ ನೋಡಿದ್ರೆ ಆಯಿತು ಅನ್ಕೋಬೇಡಿ. ದಯವಿಟ್ಟು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಬಂದಿದೆ. ಪ್ರತಿಯೊಂದು ಸೀನ್ನು ನಿಮಗೆ ಫೀಲ್ ಮಾಡಿಸುತ್ತೆ. ಇದು ನಿಮಗೆ ಮೊಬೈಲಲ್ಲಿ ಟೆಲಿವಿಷನಲ್ಲಿ ಆಗಲ್ಲ, ನೀವು ಥಿಯೇಟ್ರಿಗೆ ಬರಬೇಕು. ದಯವಿಟ್ಟು ಶನಿವಾರ ಭಾನುವಾರದಷ್ಟರಲ್ಲಿ ನೋಡಿ, ಅದಾದಮೇಲೆ ಮೌತ್ ಸ್ಪ್ರೆಡ್ ಮಾಡಿ. ಕೊನೆಯದಾಗಿ ನಂಬಿರೋದು ನಿಮ್ಮನ್ನೇ, ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ. ಆ ನಂಬಿಕೆನ ಉಳಿಸ್ಕೋತೀರಾ ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ದಯವಿಟ್ಟು ಲವ್ ಸೀಸನ್ ಚಿತ್ರನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಶೋಸ್ ಕೂಡ ಇನಿಷಿಯಲಿ ಕಡಿಮೆ ಇದೆ, ಹೊಸಬ್ರು ಅಂತೇಳಿ ಗೊತ್ತು. ಇನ್ನೊಂದಷ್ಟು ಸಿನಿಮಾಗಳು ಬಂದಿದೆ. ಇಡೀ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಆ ಸಿನಿಮಾಗೂ ಒಳ್ಳೇದಾಗಬೇಕು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಸಬ್ರಿಗೆ ಒಳ್ಳೇದಾಗಬೇಕು. ಹೊಸಬ್ರು ಬಂದರೆ ಇಂಡಸ್ಟ್ರಿ ಮುಂದೆ ಹೋಗೋದು. ಹಾಗಾಗಿ ದಯವಿಟ್ಟು 2 ದಿವಸದಲ್ಲಿ ಸಿನಿಮಾ ನೋಡಿ, ಹೊಸಬ್ರನ್ನ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಿ. ಈಗ ಶೋ ಇನ್ಕ್ರೀಸ್ ಆಗೋದು ಅಪ್ ಟು ಯು, ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ದಯವಿಟ್ಟು ನಮಗೆ ಮಾಡಿಕೊಡಿ.